ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಾ ಸೋಮ್ ಕನ್ನಡ ವ್ಲಾಗ್. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಫ್ಲೈಟಲ್ಲಿ ಹೋಗೋದಕ್ಕೆ ಏನೇನೆಲ್ಲ ಪ್ರೊಸೀಜರ್ನ ಇಟ್ಕೊಳ್ಬೇಕಾಗತ್ತೆ ನಮ್ಮ ಕೈಯಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಸ್ ಯು ಆಲ್ ನೋ, ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿತ್ತು. ಅಂದರೆ ಬ್ಯಾಂಗ್ಳೂರ್ ಟು ಮಾಲ್ಡೀವ್ಸ್ ನಾನು ಹೋಗಿದ್ದು ಫಸ್ಟ್ ಟೈಮ್. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಾಲಿಟ್ಟಿದ್ದು ಮೊದಲನೇ ಸಲ. ಅದಕ್ಕೆ ಆ ವಿಡಿಯೋ ನಿಮಗೆ ಮಾಡಿ ತೋರಿಸ್ಬೇಕು. ನಾನು ಇದರಲ್ಲಿ ಎಲ್ಲ ಡೀಟೇಲಾಗಿ ನಿಮಗೆ ಹೇಳಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಪರ್ಪಸ್ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಕೂಡ ರಿಕ್ವೆಸ್ಟೆಡ್ ವಿಡಿಯೋ. ನಿಮಗೆಲ್ರಿಗೂ ಗೊತ್ತಿದೆ ಅಲ್ವಾ? ಸೊ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋದಕ್ಕೆ ನಮಗೆ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ. ಅದು ಏನೇನು ಅಂತ ಪಾಯಿಂಟ್ ಟು ಪಾಯಿಂಟ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ಟೆಪ್ ಒನ್ನಲ್ಲಿ ಫಸ್ಟು ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ ಆ ದೇಶದ ಕರೆನ್ಸಿನ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ. ನಾವು ಯೂಸ್ ಮಾಡೋದು ರುಪೀಸ್ ಅಲ್ವಾ? ಸೊ ಅಲ್ಲಿ ಮಾಲ್ಡೀವ್ಸ್ಗೆಲ್ಲಿ ಮಾಲ್ಡೀವಿಯನ್ ರುಪಿಯಾ ಅಂತ ಯೂಸ್ ಮಾಡ್ತಾರೆ. ಆದರೆ ಆ ಕಂಟ್ರಿದು ಕರೆನ್ಸಿ ತುಂಬ ಕಮ್ಮಿ. ಅದಕ್ಕೋಸ್ಕರ ಅವರು ಡಾಲರ್ಸಲ್ಲಿ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ನಾವಿವಾಗ ಡಾಲರ್ಸ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ. ಈ ಥರ ಎಕ್ಸ್ಚೇಂಜ್ ಆಫೀಸು ಎಲ್ಲ ಏರಿಯಾದಲ್ಲೂ ಒಂದು ಎರಡಾದರೂ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ನಾವು ಚೂಸ್ ಮಾಡಿದ್ದು ವಾಯು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಆಫೀಸು. ಸೊ ಇದು ಬಂದು ವಿಜಯನಗರಲ್ಲಿದೆ. ಸೊ ನೀವು ಅಲ್ಲಿ ನಿಯರ್ ಯಾರಿದ್ದೀರಾ ಅವ್ರು ಬೇಕಾದರೆ ತೊಗೊಳ್ಬೋದು ಈ ಸರ್ವಿಸ್ನ. ಸೊ ನಾವು $250 ಅಷ್ಟು ತೊಗೊಂಡು ಹೋಗಿದ್ವಿ, ವಿಚ್ ಈಸ್ ಅರೌಂಡು 15,000 to 20,000 rupees ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದು. ಈ ಡಾಲರ್ಸ್ ಏನು ಗೊತ್ತಾ, ಒಂದಿನಕ್ಕೂ ಇನ್ನೊಂದು ದಿನಕ್ಕೂ ವೇರಿ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ಹೊರಗಡೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಭಾರಿ ಒಳ್ಳೆಯದು. ಈ ಆಫೀಸ್ ನಿಮಗೆ ಏರ್ಪೋರ್ಟಲ್ಲೂ ಸಿಗುತ್ತೆ. ನಿಮಗೆ ಎಮರ್ಜೆನ್ಸಿ ಬೇಕು ಅಂದರೆ ಅಲ್ಲೂ ಕೂಡ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಆದರೆ ಏರ್ಪೋರ್ಟಲ್ಲಿ ಕೆಲವು ಸಲ ಕಮ್ಮಿ ಡಾಲರ್ಸ್ಗೆ ತೊಗೊಳ್ತಾರೆ. ಅದೇ ನಿಮಗೆ ಹೊರಗಡೆ ಆದರೆ ನೀವು ಆರಾಮಾಗಿ $75 to $78 ನೀವು ತೊಗೊಳ್ಬೋದು. ಹಾಗೆ ಇದು ರಿಟರ್ನ್ ಎಕ್ಸ್ಚೇಂಜ್ ಮಾಡುವಾಗ ಹತ್ತತ್ರ $68-65 ಬರುತ್ತೆ. ನೆಕ್ಸ್ಟ್ ಸ್ಟೆಪ್, ಯಾವಾಗಲೂ ನೆನಪಿಟ್ಕೊಳ್ಳಿ, ನೀವು ಏರ್ಪೋರ್ಟ್ಗೆ ಹೋಗೋಕ್ಕೂ 3-4 ಅವರ್ ಮುಂಚೆನೇ ಇರಿ. ಯಾಕೆ ಅಂತಂದರೆ ಸೆಕ್ಯೂರಿಟಿ ಚೆಕ್ಕಿನಲ್ಲಿ ನಿಮಗೆ ತುಂಬ ಟೈಮ್ ತೊಗೊಳುತ್ತೆ ಜನ ಜಾಸ್ತಿ ಇದ್ದಾಗ. ಹಾಗಾಗಿ ನಮ್ಮ ಫ್ಲೈಟ್ ಇದ್ದಿದ್ದು 9 ಗಂಟೆಗೆ, ನಾವು ರೆಡಿ ಇದ್ದಿದ್ದು 4 ಗಂಟೆಗೆ ಅರ್ಲಿ ಮಾರ್ನಿಂಗ್. ಮೊದಲಿಗೆ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು ನಿಮ್ಮ ಹತ್ರ. ಅದಾದಮೇಲೆ ಗೌರ್ಮೆಂಟ್ ಯಾವುದಾದ್ರೂ ID ಕಾರ್ಡ್ ಇರಬೇಕು. ಹಾಗೆ ಆಧಾರ್ ಕಾರ್ಡ್ ಇರಬೇಕು. RT-PCR ಟೆಸ್ಟ್ ಇರಬೇಕು. ಅದು ಕೂಡ 72 hours ಒಳಗೆ ನೀವು ಟೆಸ್ಟ್ ಮಾಡಿದಾಗಿ ಇರಬೇಕು. ಹಾಗೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್, 2 ಡೋಸು ಆಗಿರೋವಂಥ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇದಿಷ್ಟನ್ನು ನೀವು ಪ್ರಿಂಟೌಟ್ ಕೂಡ ತೊಗೋಬೋದು. ಹಾಗೆ ಇದನ್ನು ಮೊಬೈಲಲ್ಲಿ ಕೂಡ ನೀವು ಸೇವ್ ಮಾಡಿ PDF ಫಾರ್ಮಲ್ಲಿ ಇಟ್ಕೊಂಡು ಅಲ್ಲಿ ತೋರಿಸ್ಬೋದು. ನಮ್ಮ ಮಾಲ್ಡೀವ್ಸ್ ಟ್ರಿಪ್ ಇದ್ದಿದ್ದು 3 nights 4 days ಇತ್ತು. ಸೊ ಇಲ್ಲಿ ನಮಗೆ ಅಮೌಂಟ್ ಆಗಿದ್ದು ಬರೀ ಟಿಕೆಟ್ಸ್ಗೆ, ಟಿಕೆಟ್ಸ್ಗೆ ನಾನು ಹೇಳ್ತಾ ಇರೋದು 42,000. ಇದು ರೌಂಡ್ ಟ್ರಿಪ್ ಅಂದರೆ ಹೋಗ್ತಾ ಬರ್ತಾ ಇಬ್ಬರಿಗೆ 42,000 ಆಗಿತ್ತು. ನೀವು ಏರ್ಪೋರ್ಟ್ಗೆ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಬ್ಯಾಗೇಜ್ ಕೌಂಟರಲ್ಲಿ ಬ್ಯಾಗೇಜ್ನ ನೀವು ತೂಕ ಮಾಡಿಸ್ತೀರಾ. ಒಬ್ಬರಿಗೆ 20 kg ತೊಗೊಂಡು ಹೋಗ್ಬೋದು. ನಿಮ್ಮ ಬ್ಯಾಗ್ ಏನಿದೆ ಅದು 20 kg. ಮತ್ತು ನೀವು ಕ್ಯಾಬಿನ್ ಒಳಗಡೆ ಎಂಟ್ರಿ ಆಗೋದಕ್ಕೆ 7 kg ಬ್ಯಾಗ್, ಇಬ್ಬರು ಒಂದೊಂದು ಬ್ಯಾಗ್ನ ಇಟ್ಕೊಳ್ಬೋದು. ನಮ್ಮದು ಅದಕ್ಕಿಂತ ಕಮ್ಮಿನೇ ಇತ್ತು. ಸೊ ಆರಾಮಾಗೆ ನಾವು ತೊಗೊಂಡು ಹೋದ್ವಿ ಒಳಗಡೆ. ನೆನಪಿರಲಿ, ನೀವು ಬ್ಯಾಗ್ ಒಳಗೆ ಯಾವುದೇ ರೀತಿ ಚಾಕು ಅಥವಾ ಬೇರೆ ಯಾವುದೇ ರೀತಿ ಶಾರ್ಪ್ ಐಟಮ್ಸ್ಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ನಿಮಗೆ ಚೆಕ್ ಮಾಡಿದಾಗ ಅವರು ಸ್ಕ್ಯಾನ್ ಮಾಡಿಬಿಟ್ಟು ತೆಗೆದಾಕ್ತಾರೆ. ಸೊ ಅದಕ್ಕೋಸ್ಕರ ನೀವು ಮೊದಲೇ ಕೇರ್ಫುಲ್ಲಾಗಿರಿ. ನೀವು ಯಾವುದೇ ರೀತಿ ಬೇರೆ ಹಾರ್ಮ್ ಆಗುವಂಥ ಯಾವುದೇ ರೀತಿ ನೇಲ್ ಕಟರ್ಸ್ ಆ ಥರದ್ದೇನೂ ಇಟ್ಕೊಳ್ಳೋ ಹಾಗಿಲ್ಲ. ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡಿದ್ಮೇಲೆ ಅಷ್ಟೇ ಕೆಲಸ ಅಂತಲ್ಲ, ಅದಾದಮೇಲೆ ಇನ್ನೂ ಕೆಲಸ ಇದೆ. ಒಂದು, ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಮೇಲೆ 24 hours ಮುಂಚೆ ಡಿಪಾರ್ಚರ್ ಟೈಮಿಂಗ್ಸ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ನೀವು ಅದನ್ನೆಲ್ಲ ಮಾಡಿ ಫಿಲ್ ಮಾಡಿ ಹೋಗಬೇಕಾಗತ್ತೆ. ಮತ್ತು ಮೊದಲಿಗೆಲ್ಲ ವೆಬ್ ಚೆಕ್ಕಿನ್ನ ಅಲ್ಲೇ ಹೋಗಿ ಮಾಡಬೇಕಿತ್ತು. ಇವಾಗ ಆ ಥರ ಇಲ್ಲ. ನೀವು ಡೈರೆಕ್ಟಾಗಿ ನೀವು ಲ್ಯಾಪ್ಟಾಪಲ್ಲೇ ನೀವು ಡೈರೆಕ್ಟಾಗಿ ವೆಬ್ ಚೆಕ್ಕಿನ್ ಮಾಡಿಕೊಂಡು ಆಮೇಲೆ ಹೋಗ್ಬೋದು. ಸೊ ವೆಬ್ ಚೆಕ್ಕಿನ್ ಎಲ್ಲ ಆದರೆ ನಿಮ್ಮದು ಆಲ್ಮೋಸ್ಟ್ 80% ಕೆಲಸ ಮುಗೀತು ಅಂತಲೇ ಅರ್ಥ. ವೆಬ್ ಚೆಕ್ಕಿನ್ ಅಂದರೆ ಏನು ಅಂದರೆ ನೀವು ಎಂಟ್ರಿ ಆಗೋದಕ್ಕೆ ಮಾಡಬೇಕಾಗಿರೋ ಪ್ರೊಸೀಜರ್ಗಳದಷ್ಟೇ. ಅಂದರೆ ನೀವು ಎಲ್ಲ ಈ ಫ್ಲೈಟಿಗೆ ಹೋಗ್ತಾ ಇದ್ದೀನಿ, ಇಂತಿಂಥ ಕಡೆ ಹೋಗ್ತಾ ಇದ್ದೀನಿ, ಈ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲನೂ ಚೆಕ್ ಮಾಡಿಕೊಳ್ಳೋದಕ್ಕೆ ನಿಮಗೆ ಒಂದು ಪ್ರೊಸೀಜರ್, ಅದು ಮೇಜರ್ ಪ್ರೊಸೀಜರು. ಹೋಗೋಕ್ಕೆ ಮುಂಚೆ ಆರೋಗ್ಯ ಸೇತು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನೀವು ಇದೆಲ್ಲ ಆದಮೇಲೆ, ಅಂದರೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ, ವೆಬ್ ಚೆಕ್ಕಿನ್ ಎಲ್ಲ ಆಗಿ, ಡಿಪಾರ್ಚರ್ ಟೈಮಿಂಗ್ಸ್ ಎಲ್ಲ ನಿಮಗೆ ಗೊತ್ತಾಗಿ ಎಲ್ಲನೂ ಆದಮೇಲೆ ನೀವು ಏನು ಮಾಡಬೇಕು, ನಿಮಗಿಷ್ಟು ಪ್ರೊಸೀಜರ್ ಆದಮೇಲೆ ಇಂಡಿಗೋ ಏರ್ಲೈನ್ಸಿಂದ ಒಂದು QR ಕೋಡು ಬರುತ್ತೆ. ಸೊ ಈ QR ಕೋಡ್ನ ನೀವು ಇಟ್ಕೊಂಡು ಏನು ಮಾಡಬೇಕಾಗತ್ತೆ, ಮೊಬೈಲಲ್ಲಿ ಹಾಗೆ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಅದನ್ನು ನೀವು ಎಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ, ಒನ್ಸ್ ನೀವು ಮಾಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದಾಗ ಇಮಿಗ್ರೇಷನ್ ಟೈಮಲ್ಲಿ ನೀವು ಇದನ್ನು ತೋರಿಸ್ಬೇಕಾಗತ್ತೆ. ಇಷ್ಟೆಲ್ಲ ಪ್ರೊಸೀಜರ್ ನೀವು ಫ್ಲೈಟಲ್ಲಿ ಹೋಗೋಕ್ಕೆ ಮುಂಚೆನೇ ಆಗ್ತಾ ಇರುತ್ತೆ. ಸೊ ಈ QR ಕೋಡ್ ನಿಮಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಕೊಂಡು ನೀವು ಅಲ್ಲಿಗೆ ಹೋಗೋಕ್ಕೆ ಮುಂಚೆನೇ ನಿಮ್ಮ ಹತ್ರ ಇರುತ್ತೆ. ನೀವು ಅದನ್ನು ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ನಿಮ್ಮ ಹತ್ರ ರೆಡಿ ಇಟ್ಕೊಂಡಿರ್ಬೇಕು ನೀವು ಅದನ್ನು.
ನೆಕ್ಸ್ಟ್ ಪ್ರೊಸೀಜರ್ ನೀವು ಆರಾಮಾಗಿ ನಿಮ್ಮ ಫ್ಲೈಟ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ವೆಯ್ಟಿಂಗ್ ಏರಿಯಾ ಇರುತ್ತೆ ಅಲ್ಲಿ. ಸೊ ವೆಯ್ಟ್ ಮಾಡಿ 3 ಅವರ್ ಆದರೂ ಡಿಲೇ ಆಗ್ಬೋದು, 4 ಅವರ್ಸ್ ಆದರೂ ಡಿಲೇ ಆಗ್ಬೋದು, ಎಷ್ಟು ಬೇಕಾದರೂ ಡಿಲೇ ಆಗ್ಬೋದು. ಆದರೆ ನಿಮ್ಮ ಪೇಷನ್ಸ್ ನಿಮ್ಮ ಹತ್ರನೇ ಇಟ್ಕೊಂಡು ನೀವು ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಮ್ಮ ಫ್ಲೈಟ್ ಬರೋದಕ್ಕೆ 3 ಅವರ್ ಬೇಕಿತ್ತು. ಸೊ ನಾವೇನು ಮಾಡಿದ್ವಿ, ನಮ್ಮ ಲಾಂಚ್ ಏರಿಯಾನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಆ ನಮ್ಮ ಲಾಂಚ್ ಏರಿಯಾದಲ್ಲಿರೋಂಥ ಫುಡ್ನ ಎಂಜಾಯ್ ಮಾಡ್ತಾ ಹೋದ್ವಿ. ಯಾವಾಗಲೂ ಏರ್ ಟಿಕೆಟ್ಸ್ನ ನೀವೇ ಬುಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಇರೋ ಲೋಕಲ್ ಬುಕ್ಕಿಂಗ್ ಆಫೀಸರ್ಸ್ ಏನಿರ್ತಾರಲ್ಲ, ಅವ್ರಿಗೆ ಅಷ್ಟೊಂದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬಗ್ಗೆ ಐಡಿಯಾನೇ ಇಲ್ಲ. ನಾವೇನೋ ಕೇಳಿದ್ರೆ ಅವ್ರು ಏನೋ ಹೇಳ್ತಾರೆ. ಮೋಸ್ಟ್ಲಿ ಎಲ್ಲ ಕಡೆ ಹಿಂಗಿರಲ್ಲ ಅಂತ ಅನ್ಸುತ್ತೆ, ಯಾರೋ ಒಬ್ಬೊಬ್ರು ಅಂತ ಅನ್ಸುತ್ತೆ. ಆದಷ್ಟು ಪ್ರಾಪರ್ಟಿನ ನೀವೇ ಸೆಲೆಕ್ಟ್ ಮಾಡಿಕೊಂಡು, ಇವಾಗ ತುಂಬ ಒಳ್ಳೊಳ್ಳೆ ವೆಬ್ಸೈಟ್ಗಳು ಬಂದಿದೆ, ಅವ್ರ ಥ್ರೂ ನೀವು ಬುಕ್ ಮಾಡ್ಕೊಳ್ಳಿ. ಈ ಚಿಕ್ಕ ಚಿಕ್ಕ ಶಾಪ್ಗಳ ಥರ ಇರುತ್ತೆ ಅಲ್ವಾ, ಅವ್ರ ಹತ್ರ ಹೋದರೆ ಅವ್ರಿಗೆ ನಿಜವಾಗ್ಲೂ ಏನೂ ಐಡಿಯಾ ಇರಲ್ಲ. ಬಟ್ ಡೊಮೆಸ್ಟಿಕ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಆದರೆ ಇಂಟರ್ನ್ಯಾಷನಲ್ ಕೆಲವೊಬ್ಬರಿಗೆ ಐಡಿಯಾ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ನೀವೇ ಬುಕ್ ಮಾಡ್ಕೊಳ್ಳಿ ಇದನ್ನೆಲ್ಲ. ಈಗ ನಾವು ಇಂಡಿಗೋ ಏರ್ಲೈನ್ಸ್ ಆ ಸೆಕ್ಷನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ನಮ್ಮ ಏರ್ಲೈನ್ ಬಂತು, ಇಂಡಿಗೋ ಏರ್ಲೈನ್ ಬಂದಿದೆ, ಫ್ಲೈಟ್ ಬಂದಿದೆ. ಸೊ ಇವಾಗ ನಾವೇನು ಮಾಡಬೇಕು, ಹೋಗಬೇಕು. ಒಳಗಡೆ ಹೋಗೋದಕ್ಕೆ ಇದು ಬೋರ್ಡಿಂಗ್ ಚೆಕ್ಕಿಂಗ್ ಮಾಡ್ತಾ ಇರ್ತಾರೆ. ಸೊ ಬೋರ್ಡಿಂಗ್ ಪಾಸ್ ಕೊಟ್ಟಿರ್ತಾರಲ್ವ ನಮ್ಮ ಹತ್ರ, ಸೊ ಬೋರ್ಡಿಂಗ್ ಪಾಸು ಪಾಸ್ಪೋರ್ಟು ಎರಡೂ ಅವ್ರಿಗೆ ತೋರಿಸಿದ್ರೆ ನಮಗೆ ಎಂಟ್ರಿ ಕೊಡ್ತಾರೆ. ಇದು ನಮ್ಮ ಕ್ಯಾಬಿನ್ ಒಳಗೆ 2 ಬ್ಯಾಗ್ನ ತೊಗೊಂಡು ಹೋಗ್ಬೋದು. ಕ್ಯಾಬಿನ್ ಒಳಗೆ ನಿಮ್ಗೆ ಯಾರಾದರೂ ಕರಿಬೇಕು, ಗಗನಸಖಿಯರನ್ನು ಕರಿಬೇಕು ಅಂತ ಹೇಳಿದ್ರೆ ಮೇಲ್ಗಡೆ 2 ಬಟನ್ ಇರುತ್ತೆ. ಆ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನೀವು ಆರಾಮಾಗಿ ಅವರು ಬರ್ತಾರೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೇಳ್ತಾರೆ. ಆಲ್ ರೈಟ್, ಈಗ ನೀವು ರೀಚ್ ಆದ್ರಿ ಅಂತ ಅಂದ್ಕೊಳ್ಳಿ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನೀವು ಮಾಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೀವು ರೀಚ್ ಆದ್ರಿ ಅಂತ ಅಂದ್ಕೊಳ್ಳಿ. ಇಳಿದ ತಕ್ಷಣ ನಿಮ್ಮ ಕೈಯಲ್ಲಿ ಏನೇನು ಇರಬೇಕಪ್ಪ ಅಂದರೆ ಬೋರ್ಡಿಂಗ್ ಪಾಸ್ ಇರಬೇಕು, ಹಾಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇರಬೇಕು, ಹಾಗೆ RT-PCR ನೆಗೆಟಿವ್ ಟೆಸ್ಟ್ ಸರ್ಟಿಫಿಕೇಟ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು. ಸೊ ಇದನ್ನೆಲ್ಲ ತೋರಿಸಿದ ತಕ್ಷಣ ಅವರು ನಿಮಗೆ ಇಮಿಗ್ರೇಷನ್ನಲ್ಲಿ ಏನು ಕೇಳ್ತಾರೆ ಗೊತ್ತಾ? ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ಇಮಿಗ್ರೇಷನ್ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದವ್ರನ್ನ ಇಮಿಗ್ರೆಂಟ್ಸ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಆ ದೇಶಕ್ಕೆ ನೀವು ಎಂಟ್ರಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಏನು ಮಾಡಬೇಕು, ಅವರಿಗೆ ಇದನ್ನೆಲ್ಲ ಇನ್ಫಾರ್ಮೇಷನ್ನ ತೋರಿಸ್ಬೇಕು. ತೋರಿಸಿದ್ಮೇಲೆ ಮಾಸ್ಕ್ ತೆಗೀರಿ ಅಂತ ಹೇಳ್ತಾರೆ. ಮಾಸ್ಕ್ ತೆಗೆದು ಅವ್ರ ಆಧಾರ್ ಕಾರ್ಡಲ್ಲಿರೋದು ನೀವೇನಾ, ಪಾಸ್ಪೋರ್ಟಲ್ಲಿರೋದು ನೀವೇನಾ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡಿದಾದ್ಮೇಲೆ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ನೀವು ಇಂಡಿಯನ್ ಗೌರ್ಮೆಂಟ್ ಅವರು ನಿಮಗೆ ಏರ್ ಸುವಿಧಾ ಅಂತ ಒಂದು ವೆಬ್ಸೈಟ್ನ ಕೊಟ್ಟಿದ್ದಾರೆ. ಸೊ ಏರ್ ಸುವಿಧಾ ವೆಬ್ಸೈಟಲ್ಲಿ ನೀವು ಎಲ್ಲನೂ ಫಿಲ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಹೆಲ್ತ್ ಡಿಕ್ಲರೇಷನ್ನ ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅಂದರೆ ಅವರು ಕೂಡ ನಿಮಗೆ ಟೆಸ್ಟ್ ಮಾಡ್ತಾರೆ. ನೀವು ಒಂದು ಹೋಟೆಲಿಗೆ ರೀಚ್ ಆಗಿರ್ತೀರ ಅಲ್ವಾ, ಆ ಹೋಟೆಲ್ ಅವರು ಕೂಡ ನಿಮಗೆ RT-PCR ಟೆಸ್ಟು ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ನೀವು ಎಷ್ಟು ದಿನ ಇರ್ತೀರ ಅದ್ರ ಮೇಲೆ ನೋಡಿಕೊಂಡು ನಿಮಗೆ ಟೆಸ್ಟ್ ಮಾಡ್ತಾರೆ. ಸೊ ಆದಷ್ಟು ನೀವು ಎಲ್ಲಿಗಾದರೂ ಹೋಗಿ ಒಂದು ದಿವಸ ಆದಮೇಲೆ ನೀವು ಅವರಿಗೆ ಟೆಸ್ಟ್ ಕೊಟ್ಬಿಟ್ರೆ ಭಾರಿ ಒಳ್ಳೆಯದು, ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಬಂದಾದಮೇಲೆ ನೀವು ಏರ್ ಸುವಿಧಾದಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅಂದರೆ ಆ ಕಂಟ್ರಿಯಿಂದ ಈ ಕಂಟ್ರಿಗೆ ಬರೋಕ್ಕೆ ನಾನು ಎಲಿಜಿಬಲ್ ಇದ್ದೀನಿ, ಇಂಡಿಯನ್ ಗೌರ್ಮೆಂಟ್ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಮಾಡಿ ನೀವು ಅಲ್ಲಿಂದ ಸೇಮ್ ಬರಬೇಕು. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಆರೋಗ್ಯ ಸೇತು ಇರುತ್ತೆ, ಅಲ್ಲಿಂದ ಬರ್ತಾ ಏರ್ ಸುವಿಧಾ ಇರುತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. ಇದಿಷ್ಟೇ ಪ್ರೊಸೀಜರ್ ನೀವು ಮೇಂಟೈನ್ ಮಾಡಬೇಕಾಗಿರೋದು. ಸೊ ಇಲ್ಲಿ ಇಷ್ಟು ನೀವು ಮಾಡಿದ್ರೆ ನೀವು ಯಾವುದೇ ಕಂಟ್ರಿಗಾದರೂ ಇದೇ ಥರ ಪ್ರೊಸೀಜರ್ ಇರುತ್ತೆ. ನೀವು ಇದನ್ನು ಮಾಡಿಕೊಂಡು ಆರಾಮಾಗಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡ್ಬೋದು. ಸೊ ಅಲ್ಲಿ ನೀವು ಎಂಟ್ರಿ ಆದಮೇಲೆ ನೀವು ಒಂದು ಬಸ್ ಬರುತ್ತೆ. ಆ ಬಸ್ಸಲ್ಲಿ ನೀವು ಆ ಇಮಿಗ್ರೇಷನ್ ಏರಿಯಾ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮೆಲ್ಲರೂ. ಸೊ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನೀವೇನು ಮಾಡಬೇಕು, ಒನ್ಸ್ ನಿಮ್ಮ ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಆದಮೇಲೆ ನಾ ಹೇಳಿದ್ನಲ್ಲ ಏನೇನು ಪ್ರೊಸೀಜರ್ ಕೇಳ್ತಾರಲ್ಲಿ ಅಂತ, QR ಕೋಡ್, ನಿಮ್ಮ ಆಧಾರ್ ಕಾರ್ಡು, RT-PCR ಟೆಸ್ಟು, ಇದನ್ನೆಲ್ಲ ನೀವು ಅವ್ರಿಗೆ ಕೊಟ್ಟು ಅವರು ಕ್ಲಿಯರ್ ಮಾಡಿದ್ಮೇಲೆ ನೀವು ಒಂದ್ಸತಿ ಒಳಗೆ ಹೋದ್ಮೇಲೆ ಬ್ಯಾಗೇಜ್ ಕೌಂಟರ್ ಹತ್ರ ಹೋಗಬೇಕಾಗತ್ತೆ. ಸೊ ಬ್ಯಾಗೇಜ್ ಕೌಂಟರು ಈ ರೀತಿ ರೋಲ್ ಆಗ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿ ರೋಲ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಬ್ಯಾಗು ಯಾವುದಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಸೊ ಆರಾಮಾಗಿ ಹೋಗಿ ಅಲ್ಲಿ ತೊಗೊಳ್ಬೋದು. ಇಲ್ಲಿ ನಿಮ್ಮ ಬ್ಯಾಗ್ ಮಿಸ್ ಆಗುತ್ತೆ ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಿಕಾಸ್ ಅಲ್ಲಿ ಯಾರೂ ಮುಟ್ಟಲ್ಲ, ಆ ಥರ ಇರುತ್ತೆ. ಸೊ ಯಾರೂ ತೊಗೊಳೋದಿಲ್ಲ. ನಿಮ್ಮ ಬ್ಯಾಗೆಲ್ಲ ತೊಗೊಂಡು ನೀವು ಆರಾಮಾಗಿ ಅಲ್ಲಿಂದ ಎಂಟ್ರಿ ಆಗ್ಬೋದು. ಸೊ ಇದಿಷ್ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮಾಲ್ಡೀವ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗೋದಕ್ಕೆ ಬೇಕಾಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಹೇಳಿದ್ದೀನಿ ಅಂತ ಅನ್ಕೊತೀನಿ.
ಇದರಲ್ಲಿ ಯಾವುದಾದ್ರೂ ವಿಷಯ ಬಿಟ್ಟು ಹೋಗಿದ್ರೆ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೇಕ್ ಓವರ್ ಬೈ ದೀಪಾ ಸೋಮ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೇಮ್ ಇದೆ. ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಅಲ್ಲಿ ನನ್ನ ಕೇಳಿ, ನಾನು ನಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಯಾವಾಗಲೂ ರೆಡಿ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸೋದನ್ನು ಮರಿಬೇಡಿ. ಯಾವಾಗಲೂ ನೀವು ಏನು ಕಮೆಂಟ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಾನು ವಿಡಿಯೋಸ್ಗಳನ್ನ ಮಾಡ್ಬೋದು. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.